ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇವತ್ತು ನಾವು ಸಂಗೀತ ಶೃಂಗೇರಿ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಬಿಗ್ ಬಾಸ್ ಇಂದ ಬಂದಾದಮೇಲೆ ಸಂಗೀತ ಅವರು ಸಾಕಷ್ಟು ಕಡೆ ಅಂದರೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಜೊತೆಗೆ ಅವ್ರು ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಮೊನ್ನೆ ನಡೆದಂಥ ನೀತು ಅವರ ಬರ್ಡೇ ಪಾರ್ಟಿಲಾಗಿರ್ಬೋದು ಅಥವಾ ವಿನಯ್ ಗೌಡ ಅವರ ಬರ್ಡೇ ಪಾರ್ಟಿಲಾಗಿರ್ಬೋದು ಸಂಗೀತ ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ನೀತು ಅವರ ಬರ್ಡೇ ಪಾರ್ಟಿ ಟೈಮಲ್ಲಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು. ವಿನಯ್ ಅವರ ಬರ್ಡೇ ಟೈಮಲ್ಲಿ ಅವರೆಲ್ಲ ಹೋಗಿದ್ರು ಏನು ಅಂತಾರೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿನಯ್ ಅವರ ಬರ್ಡೇ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಗಿತ್ತು. ಅದರ ಬಗ್ಗೆ ವೀಡಿಯೋಸ್ ಕೂಡ ಅಷ್ಟೇ ನಾನು ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಬೋದು. ಸೊ ಸಂಗೀತ ಶೃಂಗೇರಿ ಅವರ ಬಗ್ಗೆ ಇವತ್ತು ಮಾತಾಡೋದಾದರೆ ಸೊ ಎಷ್ಟೊಂದು ಜನ ಅದೇ ಹಾಕ್ತಿದ್ದು ವಿನಯ್ ಗೌಡ ಅವರ ಒಂದು ಬರ್ತ್ಡೇಗೆ ಯಾಕೆ ಸಂಗೀತ ಅವರು ಹೋಗಿಲ್ಲ ಯಾಕೆ ಮೊದಲಿಂದನೂ ಅವ್ರಿಗೆ ಏನೋ ಸ್ವಲ್ಪ ಜಗಳಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ, ಅದೇನಾದರೂ ಕಂಟಿನ್ಯೂ ಆಗಿದೆ ಏನು ಅಂತ. ಬಟ್ ಆ್ಯಕ್ಚುಲಿ ನೋಡೋದಾದರೆ ವಿನಯ್ ಗೌಡ ಅವರ ಬರ್ಡೇ ಟೈಮಲ್ಲಿ ಶಿವರಾತ್ರಿ ಎಲ್ಲ ಬರ್ತಾಯಿತ್ತು. ಸೊ ಅದೇ ಟೈಮಲ್ಲಿ ಸಂಗೀತ ಅವರು ಇರಲಿಲ್ಲ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಅವರು ಇರಲಿಲ್ಲ. ಅವರು ಸ್ಟೋರೀಸ್ಗೆಲ್ಲ ಕೂಡ ಹಾಕಿದ್ರು ಕೂಡ ಕೊಯಂಬತ್ತೂರಿಗೆ ಹೋಗಿದ್ದರು. ಸೊ ತಮಿಳ್ನಾಡಲ್ಲಿ ಹೋಗಿದ್ದು ಏನಕ್ಕೆ ಅಂತ ಅಂದರೆ ಅಲ್ಲಿರುವಂಥ ಇಶಾ ಫೌಂಡೇಶನ್ಗೆ ಅವರು ವಿಸಿಟ್ ಮಾಡಿದ್ದು. ಸೊ ನನಗನ್ಸಿದ ಪ್ರಕಾರ ನಾನು ಕೆಲವೊಂದಿಷ್ಟು ಪೋಸ್ಟ್ನ ಚೆಕ್ ಮಾಡಿದೆ. ಸೊ ಸಾಕಷ್ಟು ಫೋಟೋಸ್ ಎಲ್ಲ ಸಿಕ್ತು. ಅವರು ಪ್ರೀವಿಯಸ್ ಇಯರ್ ಕೂಡ ಅಷ್ಟೇ ಇಶಾ ಫೌಂಡೇಶನ್ಸ್ಗೆ ಹೋಗಿ ಶಿವರಾತ್ರಿ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ನನಗನ್ನಿಸ್ತು ಮೋಸ್ಟ್ಲಿ ಅವರಿಗೆ ಪರ್ಸ್ನಲಾಗಿ ಶಿವ ಅಂದರೆ ಇಷ್ಟ ಇರ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಫೋಟೋಸ್ ಅಥವಾ ರೀಲ್ಸಲ್ಲಿ ನೋಡಿದ್ರೆ ನೀವು ಪ್ರತಿ ವರ್ಷವೂ ಅವರು ಶಿವರಾತ್ರಿಯಲ್ಲಿ ಇಶಾ ಫೌಂಡೇಶನ್ಸ್ಗೆ ಹೋಗಿರೋದು ಫೋಟೋಸ್ ಎಲ್ಲ ಇದೆ. ಸೊ ಅದೇ ಥರ ಈ ಸತಿ ಕೂಡ ಹೋಗಿದ್ದಾರೆ ಅವರು. ಸೊ ಕೆಲವೊಬ್ಬರಿಗೆ ಇರುತ್ತೆ ಆ ಥರ ಆಸೆ ಪ್ರತಿ ವರ್ಷ ಹೋಗೋದು. ಸೊ ಅದೇ ಥರ ಇವ್ರಿಗೆ ಇರ್ಬೋದು ಅಂತ ನನಗನ್ನಿಸ್ತು. ಯಾಕಂದರೆ ಪ್ರತಿ ವರ್ಷದ್ದು ನೋಡಿ ಹಾಗೆ ಅನಿಸಿದ್ದು ಅಷ್ಟೇ. ಬಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅನ್ನಿಸ್ತು ಈ ಥರ. ಸೊ ಈ ವರ್ಷವೂ ಕೂಡ ಅಷ್ಟೇ ಅವರು ಮತ್ತು ಅವರ ಅಣ್ಣ ಮತ್ತು ಅದಕ್ಕೆ 3 ಜನನು ಇಶಾ ಫೌಂಡೇಶನ್ಸ್ಗೆ ಹೋಗಿದ್ದರು. ಅದು ಕರ್ನಾಟಕದಲ್ಲಿರುವಂಥ ಇಶಾ ಫೌಂಡೇಶನ್ ಅಲ್ಲ, ತಮಿಳ್ನಾಡಲ್ಲಿ ಕೊಯಂಬತ್ತೂರಲ್ಲಿ ಇರುವಂಥ ಇಶಾ ಫೌಂಡೇಶನ್. ಸೊ ಅದು ಇನ್ನೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಅದು ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಕರ್ನಾಟಕದಲ್ಲಿರುವಂಥ ಇಶಾ ಫೌಂಡೇಶನ್ಸಲ್ಲಿ ಇನ್ನೂ ಸ್ವಲ್ಪ ಕೆಲಸ ಆಗೋದು ಬಾಕಿ ಇದೆ. ಬಟ್ ಅಲ್ಲಿ ತುಂಬ ವರ್ಷಗಳಾಗಿರೋದ್ರಿಂದ ಅಲ್ಲಿ ತುಂಬಾ ಡೆವಲಪ್ ಆಗಿದೆ ಅಲ್ಲೆಲ್ಲ. ಮತ್ತು ಅಲ್ಲಿ ಸದ್ಗುರುಗಳು ಕೂಡ ಬಂದಿದ್ದರು. ಸೊ ಅದು ಪೂರ್ತಿ ಶಿವರಾತ್ರಿ ಟೈಮಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಲ್ಲೆಲ್ಲ. ಫುಲ್ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ, ತುಂಬ ಡ್ಯಾನ್ಸ್ ಇರುತ್ತೆ. ಸೊ ಡ್ಯಾನ್ಸ್ ಸಾಂಗ್ ಎಲ್ಲ ನಡೀತಾ ಇರುತ್ತೆ ಶಿವರಾತ್ರಿಯಲ್ಲಿ. ಸೊ ಸದ್ಗುರುಗಳು ಕೂಡ ಇರ್ತಾರೆ, ಅವರು ಕೂಡ ಡ್ಯಾನ್ಸ್ ಮಾಡಿರುವಂಥ ಸಿಕ್ಕಾಪಟ್ಟೆ ವೀಡಿಯೋಸ್ ಎಲ್ಲ ವೈರಲ್ ಆಗಿತ್ತು. ಸೊ ಯಾವ್ದಾದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಂದರೆ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು ಕೂಡ. ಸೊ ಅವರು ಕೂಡ ಹೋಗಿದ್ದರು. ಸೊ ಅದೇ ಟೈಮಲ್ಲಿ ಸಂಗೀತ ಶೃಂಗೇರಿಯವರು ಕೂಡ ನಿಮಗೆ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಅಲ್ಲಿ ಫ್ಯಾನ್ಸ್ ಇರ್ತಾರೆ ಅವರು ಕೂಡ ಹೋಗಿ ಮೀಟ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಂದಿದ್ದಾರೆ. ಸೊ ನೋಡ್ಬೋದು ನೀವು ಈ ಒಂದು ಕಾರಣದಿಂದ ಅವರು ಹೋಗಿಲ್ಲ. ಮತ್ತು ಶಿವರಾತ್ರಿ ಟೈಮಲ್ಲಿ ಅವರು ಇಲ್ಲಿ ಇಶಾ ಫೌಂಡೇಶನ್ಗೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಸೊ ಸದ್ಯಕ್ಕೆ ಇವಾಗ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಬಟ್ ಇವಾಗ ಅವರು ತುಂಬಾ ಟ್ರಾವೆಲ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾರ ಕೈಲೂ ಅಷ್ಟೊಂದು ಸಿಗ್ತಾ ಇಲ್ಲ. ಮತ್ತು ಅವರ ಇನ್ನೊಂದು ಮೂವಿ ಮಾರಿಗೋಲ್ಡ್ ಅನ್ನೋ ಒಂದು ಮೂವಿ ಈ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಅದು. ಸೊ ಅದಕ್ಕೂ ಕೂಡ ಅವರಿಗೆ ಪ್ರಮೋಷನ್ಸ್ ಆಗಿರಲಿ ಡಬ್ಬಿಂಗ್ ಆಗಿರಲಿ ಕೆಲಸ ಇರುತ್ತೆ. ಈ ಕಾರಣದಿಂದ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ಇದೊಂದು ಅಪ್ಡೇಟ್ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ಸರು ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.